ಧೂಮಪಾನ ಮತ್ತು ಮದ್ಯಪಾನ ಮಾಡಬೇಡಿ, ಇಲ್ಲ ಹೋಗ್ತೀರಾ, ಎಲ್ಲರೂ ಹೋಗ್ತೀರಾ. ಕಾಲಾಯ ತಸ್ಮೈ ನಮಃ. ಹುಟ್ಟು ಎಂಬುದು ಎಷ್ಟು ಕಾಲಿಕವೋ ಸಾವು ಎಂಬುದು ಅಷ್ಟೇ ಅಕಾಲಿಕ. ಕತ್ತಲಿನಿಂದ ಬೆಳಕಿನೆಡೆಗೆ, ಬೆಳಕಿನಿಂದ ಕತ್ತಲಿನೆಡೆಗೆ ಸಾಗುವ ಪ್ರತಿಯೊಂದು ಮನುಷ್ಯನ ಜನ್ಮದಲ್ಲಿ ಹೋರಾಟವೆಂಬುದು ಇದ್ದಿದ್ದೆ. ಬದುಕಿನ ಹೋರಾಟದಲ್ಲಿ ಸುಖ, ದುಃಖ, ನೆಮ್ಮದಿ, ಜಗಳ, ಸಂತೋಷ, ಪರದಾಟವಿದ್ದರೂ ಇದಕ್ಕೆಲ್ಲದಕ್ಕೂ ಅಂತ್ಯ ಸಾವು. ಅದರ ಅರಿವಿದ್ದು ಅರಿವಿಲ್ಲದ ಹಾಗೆ ಈ ಸುಂದರ ವಿಶಾಲ ಪರಿಸರದ ಮಾಯಾಲೋಕದಲ್ಲಿ ಕಳೆದು ಹೋದ ಹುಳಗಳು ನಾವು. ಈ ಹಠದಲ್ಲಿ ಬೆಳಕಿನ ಬೆನ್ನತ್ತಿರುವ ನಮ್ಮ ಕಿರಣ್ ಬೆಳಕು ಸರಿದ ಮೇಲೆ ಕತ್ತಲಾಗ್ಲೇಬೇಕಲ್ವಾ? ಬೆಳಕಿನ ಶಾಂತಿ ಕಳೆದು ಹೋಗಿ ಕಿರಣ ಹಾದು ಹೋಗೋ ಸಮಯದಲ್ಲಿ ಸಿಗುವನು ನಿಶಾಂತ್. ಬಾಲೆ ಕತ್ತಲೆ ಅವನುಂಡು, ಬೇಗ ಇಲ್ಲಗ ಬಲೆ. ಹಾಮ ಬರ್ಪೆ. ಹಲೋ ಹಲೋ ಸರ್, ಗ್ಯಾರೇಜಾ? ಇಲ್ಲ ಇಡ್ರಿ ಫೋನು. ಹಲೋ ಹಲೋ. ಓ, ಅಲ್ಲಿ ಲೈಟ್ ಕಾಣಿಸ್ತಿದೆ. ಮೇ ಬಿ ಯಾರ್ದೋ ಮನೆ ಇರ್ಬೋದು. ಹೋಗಿ ಒಂಚೂರು ಹೆಲ್ಪ್ ಅಟ್ಲೀಸ್ಟ್ ಕೇಳೋಣ. ಸರ್, ಯಾರಾದ್ರೂ ಇದ್ದೀರಾ? ಎಲ್ಲಪ್ಪ ಹೋಗೋದು ಇವಾಗ? ಗಾಡಿ ಬೇರೆ ಕೆಟ್ಟೋಗ್ಬಿಟ್ಟಿದೆ. ಅಲ್ಲಿ ಸರ್, ಸರ್ ಯಾರಾದ್ರೂ ಇದ್ದೀರಾ ಸರ್? ಇನ್ನೊಂದು ಸರಿ ಟ್ರೈ ಮಾಡೋಣ. ಯಾರಾದರೂ ಇರ್ಬೋದೇನೋ. ಯಾರು ಇಲ್ವೇನಪ್ಪ?
ಸರ್ ಅದು ನನ್ನ ಒಳಗಡೆ ಬಾ. ಎಂಥ ದೊಡ್ಡ ಮನೆ ಮಾರ್ರೆ, ಅದು ಈ ಕಾಡಲ್ಲಿ. ಎಂಥ ಸಾವು ಮಾರ್ರೆ. ಆ ಕಡೆ ಅಲ್ಲ, ಹಾಂ ಈ ಕಡೆ. ಸರ್ ಅದು ನನ್ನ ಕಾರ್ ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ. ನೀವೇನಾದರೂ ಒಂಚೂರು ಹೆಲ್ಪ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಸರ್. ಪ್ಲೀಸ್ ಸರ್. ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ಕಾರ್ ಬಗ್ಗೆ ಯೋಚನೆ ಮಾಡೋಣ. ಸರ್ ನೋ ನೋ ನೋ, ಇಟ್ಸ್ ಓಕೆ. ಕ್ಯಾನ್ ಐ ಯೂಸ್ ದ ವಾಶ್ರೂಮ್? ಥ್ಯಾಂಕ್ ಯು. ಫೀಲ್ ಲೈಕ್ ಯು ಹೋಮ್. ಓ ಸರ್, ನಿಮ್ಮ ಮನೇಲಿ ವಿಂಟೇಜ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನನಗೆ ನೇಚರ್ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಸರ್ ನಾನು ನೇಚರ್ ಫೋಟೋಗ್ರಾಫರ್. ಯು ಸಿ, ವಿ ಹ್ಯಾವ್ ಸಮಥಿಂಗ್ ಇನ್ ಕಾಮನ್. ಡ್ರಿಂಕ್? ಸರ್ ನೋ ನೋ, ಐ ಡೋಂಟ್ ಡ್ರಿಂಕ್. ಬೇರೆ ಏನಾದರೂ ತೊಗೊತೀರಾ? ಕಾಫಿ? ಗುಡ್ ಚಾಯ್ಸ್. ಮೇ ಐ? ಶ್ಯೂರ್. ಥ್ಯಾಂಕ್ಸ್. ಎಂಥ ಸಾಮಾನ್ಯ ಫಕ್. ಸರ್ ಯು ಕ್ಯಾನ್ ಕಾಲ್ ಮೀ ನಿಶಾಂತ್. ಓಕೆ ಸರ್. ಸಾರಿ ನಿಶಾಂತ್ ಅವರೇ, ನಿಮ್ಮ ಫೋನ್ ಸ್ವಲ್ಪ ಯೂಸ್ ಮಾಡ್ಬೋದಾ? ನಾನು ಫೋನ್ ಯೂಸ್ ಮಾಡಲ್ಲ. ಅಟ್ಲೀಸ್ಟ್ ಲ್ಯಾಂಡ್ಲೈನ್? ಈ ವೆದರಲ್ಲಿ ಅದು ಕಷ್ಟ. ಒಂದು ಸರ್ತಿ ಟ್ರೈ ಮಾಡ್ಬೋದಲ್ವಾ? ಶಿಟ್. ಥ್ಯಾಂಕ್ ಯು. ಅಲ್ಲ ನಿಶಾಂತ್ ಅವರೇ, ಈ ಟಿ ವಿ ಮೊಬೈಲು ಇದೆಲ್ಲ ಇಲ್ಲದೆ ಹೆಂಗೆ? ಇಷ್ಟ ಇಲ್ಲ. ಓ ಯಾವ ಮಾರ್ರೆ ಇವನು, ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನೇ ಇದ್ದಾನೆ, ಒಂದು ಫೋನ್ ಇಲ್ಲ, ಎಂತ ಇಲ್ಲ. ಸರ್, ಇಷ್ಟು ದೊಡ್ಡ ಮನೆಯಲ್ಲಿ ನೀವೊಬ್ಬರೇ ಹೆಂಗೆ ಸರ್? ನಿಮ್ಮ ಫ್ಯಾಮಿಲಿ ಯಾರೂ ಇಲ್ಲ. ಯಾಕೆ ಸರ್? ಎನಿ ಬ್ಯಾಡ್ ಮೆಮರೀಸ್? ನೀವು ನನ್ನ ಆತಿಥ್ಯದಲ್ಲಿದ್ದೀರಾ, ಸೊ ನಿಮ್ಮನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗೆ ಮಾತ್ರ ಇದೆ. So I'm more excited to hear your answers. Since I'm excited, so ಹೇಳಿ ಕಿರಣ್ ಅವರೇ. ಸರ್, ನನ್ನ ಹೆಸರು ನಿಮ್ಮ... ನೋ ಕಿರಣ್, ಇಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ. ಸೊ ಕಿರಣ್, ನಿಮ್ಮ ಪೂರ್ತಿ ಹೆಸರು? ಕಿರಣ್ ಗಜೇಂದ್ರ ಸರ್. ನಿಮ್ಮೂರು ಮಂಗಳೂರಲ್ವಾ?
ತುಂಬ ದೇವ್ರ ಭಕ್ತಿ ಅನ್ಸುತ್ತೆ. ಅದರಲ್ಲೂ ಗಣೇಶ ಅಂದರೆ ತುಂಬ ನಂಬಿಕೆ ಇರಬೇಕೇನೋ. ಸರ್ ಇದೆಲ್ಲ ನಿಮ್ಮ ಜಸ್ಟ್ ಎ ಸ್ಮಾಲ್ ಅಬ್ಸರ್ವೇಷನ್. ಡು ಯು ಬಿಲೀವ್ ಇನ್ ಸೈಕಾಲಜಿ? Then listen to my study on you. I feel ನೀವು ಕುಡಿದೇ ಇರೋ ಕಾರಣ ಲಿಟ್ಸ್ ಆಲ್ ದ ವೇ ಟು ಯೋರ್ ಫಾದರ್. ಕತೆ ಹೆಂಗ್ ಶುರು ಆಗುತ್ತೆ ಅಂದರೆ, ಒಬ್ಬ ತಂದೆ ಪ್ರತಿ ದಿವಸ ಕುಡ್ಕೊಂಡು ಬಂದು ಮನೇಲಿ ಗಲಾಟೆ ಮಾಡ್ತಾನೆ. ಗಲಾಟೆಯಲ್ಲಿ ಅವ್ರ ಹೆಂಡತಿಗೆ ಒಂದು 2 ಏಟು ಹೊಡಿತಾನೆ. ಇದನ್ನೆಲ್ಲ ನೋಡ್ಕೊಂಡು ಮೂಲೆಯಲ್ಲಿರೋ ಒಂದು ಚಿಕ್ಕ ಹುಡುಗ ಭಯದಿಂದ ನಾನಂತೂ ಅವ್ರ ತಂದೆ ಥರ ಕುಡಿತಕ್ಕೆ ದಾಸನಾಗಬಾರ್ದು ಅಂತ ಗಟ್ಟಿ ನಿರ್ಧಾರ ಮಾಡ್ತಾನೆ. ಆದರೆ ಆ ಚಿಕ್ಕ ವಯಸ್ಸಿನ ಹುಡುಗನಿಗೆ ಆ ಕುಡ್ಕಣ್ಣಪ್ಪನ ಮೇಲಿದ್ದ ಕೋಪ, ಭಯ, ಮನಸ್ತಾಪ, ನೋವು ಇವತ್ತಿಗಿಲ್ಲ. ಆ ಚಿಕ್ಕ ಹುಡುಗ ಕಿರಣ್ ಗಜೇಂದ್ರ ಅಂತ ಬೆಳೆಯೋ ದಾರಿಯಲ್ಲಿ ತನ್ನ ತಂದೆ ಮೇಲಿರೋ ಕೋಪ ಈಗ ಪ್ರೀತಿಯಾಗಿ ಬದಲಾಗಿದೆ. ಆದರೆ ಆ ಪ್ರೀತಿನ ಹಂಚ್ಕೊಬೇಕಂದ್ರು ನಿಮ್ಮ ತಂದೆ ಅದನ್ನು ಅನುಭವಿಸೋಕ್ಕಾಗಲ್ಲ. ಯಾಕಂದರೆ ಅವ್ರು ಇವತ್ತು ನಿಮ್ಮ ಜೊತೆ ಜೀವಂತವಾಗೇ ಇಲ್ಲ. ಸರ್ ನೀವು ಸ್ವಲ್ಪ ಇಲ್ಲಿಂದ ಸಹಾಯ ಮಾಡಿದ್ರೆ ನಾ ಇಲ್ಲಿಂದ ಹೊಡ್ತೀನಿ ಸರ್. ಅಮ್ಮ ಬೇರೆ ಒಬ್ಬರೇ ಇರ್ತಾರೆ ಸರ್. ಪ್ಲೀಸ್ ಸರ್. ಈ ಪ್ರಕೃತಿದೊಂದು ಬ್ಯೂಟಿ ಏನು ಗೊತ್ತಾ ಕಿರಣ್? ಪ್ರತಿ ಒಂದು ಜೀವಿನೂ ಇನ್ನೊಂದು ಜೀವಿನ ಹತ್ರ ಸೇರಿಸೋದು. ಹಂಗೆ ಸೇರಿದಾಗ ಕಷ್ಟ ಸುಖ ಹಂಚ್ಕೊಬೇಕು. ಹಾಗೊಂದು ವೇಳೆ ಆ ಜೀವಿಗಳು ಕಷ್ಟ ಸುಖ ಹಂಚ್ಕೊಂಡಿಲ್ಲ ಅಂದರೆ ಪ್ರಕೃತಿಗೆ ಇಷ್ಟ ಆಗಲ್ಲ. I think this nature is hating this silence. It's okay. ನಾನೇ ಒಂದು ಕತೆ ಹೇಳ್ತೀನಿ. It hardly takes 2 minutes. ಆಮೇಲೆ ನಾನೇ ಹೆಲ್ಪ್ ಮಾಡ್ತೀನಿ so that you can leave. ನಿಮಗೆ ಮಿಲ್ವಾಕಿ ಕ್ಯಾನಬಲ್ ಅಥವಾ ಮಿಲ್ವಾಕಿ ಮಾನ್ಸ್ಟರ್ ಯಾರು ಅಂತ ಗೊತ್ತಾ? ಇಲ್ಲ. ಹೇಳ್ತೀನಿ. ಎಲ್ಲಿಂದ ಶುರು ಮಾಡಲಿ? ಲಾಂಗ್ ಟೈಮ್ ಆಗೋ ಇನ್ USA ಇನ್ ದ ಇಯರ್ 1960 ಮಿಲ್ವಾಕಿ ಅಂತ ಜಾಗದಲ್ಲಿ ಹುಟ್ಟೋ ಒಬ್ಬ ಹುಡುಗನ ಕತೆ. His early years were spent in isolation and he had created interest in dead animals. Sudden ಆಗಿ his interest shifted from dead animals to humans, ಅಂದ್ರೆ human dead bodies. So eventually as expected, ಡ್ಯಾಮರ್ 18 ವಯಸ್ಸು ಹುಡುಗ ಆಗಿರ್ಬೇಕಾದ್ರೆ he will record his first murder. ಅವತ್ತು ಸ್ಟೀವನ್ ಹಿಕ್ಸ್ ಅಂತ ಒಬ್ಬ ಹುಡುಗನ ಮನೆಗೆ ಕರ್ಕೊಂಬರ್ತಾನೆ ಆ್ಯಂಡ್ he will record his first murder. ಅದಾದಮೇಲೆ ಡ್ಯಾಮರ್ ಮಾಡೋ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಟಿವಿಟಿ ಏನಂದರೆ, ಆ್ಯಂಡ್ ಇಟ್ಸ್ ಮೈ ಫೇವ್ರೇಟ್ ಟ್ವಿಸ್ಟ್. ಟ್ವಿಸ್ಟಾ? ಎಸ್. ಆ ಟ್ವಿಸ್ಟ್ ಏನು ಅಂದರೆ, ಆಫ್ಟರ್ ಕಿಲ್ಲಿಂಗ್ ದಟ್ ಪರ್ಸನ್ ಅವ್ರ ಮೈ ಮೇಲೆ ಹೆಣ್ಮಕ್ಳು ಬಟ್ಟೆ ಹಾಕಿ ಇಷ್ಟು ಫಕ್ ದಿ ಡೆಡ್ ಬಾಡೀಸ್. ಸರ್, ವಾಟ್ ಆರ್ ಯು ಇವನ್ ಸೇಯಿಂಗ್? ಬರೀ ಕತೆ ಕೇಳಿದ್ರೆ ಹೆಂಗೆ ಕಿರಣ್? ನೀವು ಆ ಸಿಚುಯೇಷನಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ? ಸರ್, ಕಮ್ ಆನ್ ಕಿರಣ್, ಇಟ್ ಹಾರ್ಡ್ಲಿ ಟೇಕ್ಸ್ 5 minutes. ಸರಿ, ಈಗ ನೀವು ಜೆಫ್ರಿ ಅನ್ಕೊಳ್ಳಿ. ನೀವು ಕೊಲೆ ಮಾಡೋದನ್ನ ಯಾರೋ ಬಂದೋಗ್ಬಿಟ್ಟ. ಆಗ ನೀವೇನು ಮಾಡ್ತೀರಾ? ಬಟ್ ಯು ಹ್ಯಾವ್ ಓನ್ಲಿ 2 ಆಪ್ಷನ್ಸ್ ಟು ಚೂಸ್. ಒಂದು, ಅವ್ನು ಬಿಟ್ಬಿಡೋದು, ಇಲ್ಲ ಪ್ರಾಣ ತೆಗ್ಬಿಟ್ಬಿಡೋದು. ಸರ್, ನಾನು ಒಬ್ಬ ಮನುಷ್ಯನೇ. ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಆರ್ ಫಕಿಂಗ್ ಸೆಲ್ಫಿಶ್. ಆದರೂ ಒಬ್ಬರು ಪ್ರಾಣ ಅಂತಂದರೆ ಆ ಪ್ರಾಣ ತೆಗೆಯೋ ಹಕ್ಕು ಯಾರಿಗೂ ಇಲ್ಲ. ಒಬ್ಬ ಮನುಷ್ಯನ ಕೊಲೆ ಮಾಡೋಷ್ಟು ಸೆಲ್ಫಿಶ್ ನಾನಲ್ಲ ಸರ್.
ಒಂದು ವೇಳೆ ಆ ಕೊಲೆ ಮಾಡೋದ್ರಿಂದ ನನ್ನವ್ರನ್ನ ಉಳಿಸ್ಕೊಬೋದು ಅಂತಂದರೆ ಆ ಕೊಲೆ ನೋಡ್ದವನ್ನ ಎಲ್ಲೇ ಇದ್ರೂ ಹುಡ್ಕೊಂಡೋಗಿ ಸಾಯಿಸ್ಬಿಡ್ತೀನಿ ಸರ್ ನಾನು. ಬದುಕಿದ್ರೆ ನನಗೇನೆ ಸರ್ ಆಪತ್ತು. ಅಂದರೆ ನಿಮ್ಮವ್ರಿಗೋಸ್ಕರ ಯು ಕ್ಯಾನ್ ಬಿ ಸೆಲ್ಫಿಶ್, ರೈಟ್? ಅಫ್ಕೋರ್ಸ್ ಸರ್. ಸರ್, ಅದೇ ಸಿಚುವೇಶನಲ್ಲಿ ನೀವಿದ್ದಿದ್ರೆ ವಾಟ್ ವುಡ್ ಯು ಡೂ? ಹೆಲ್ ವಿತ್ ದಿಸ್ ಕರೆಂಟ್. ಸರ್, ಕರೆಂಟ್ ಯಾವಾಗ ಬರ್ಬೋದು ಸರ್? ನನಗೇನು ಗೊತ್ತು. 2 ನಿಮಿಷ ಆಗ್ಬೋದು, 2 ಅವರ್ ಆಗ್ಬೋದು, ಅಥವಾ 2 ದಿವಸ ಆದರೂ ಆಗ್ಬೋದು. ಅಯ್ಯೋ, ಅಟ್ಲೀಸ್ಟು ಇಲ್ಲಿ ಮೇನ್ ಸ್ವಿಚ್ ಎಲ್ಲಿದೆ ಸರ್? ಈ ಮನೇಲಿ ಕಿಚನ್ ಎಲ್ಲಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಏಯ್, ಯಾರೋ ನೀನು? ಬಿಡ ನನ್ನ. ಹೈ ಬಿಡೋ, ಕಟ್ಬಿಚ್ಚೋ ಬೋಳಿ ಮಗನೇ. ಆಟ ಆಡ್ತಿದ್ಯೇನೋ? ತೆಗಿಯಲ್ಲ. ಇಷ್ಟಕ್ಕೆ ಸಾಕಾಯ್ತಾ? ಇನ್ನೂ ಆಟನೇ ಶುರು ಮಾಡಿಲ್ಲ. Give me 2 minutes. ಏಯ್, ಬಾರೋ ಇಲ್ಲಿ. ಏಯ್, ಯು ಡೋಂಟ್ ವರಿ, ನಾನು ಹೆಲ್ಪ್ ಮಾಡ್ತೀನಿ. ಸರ್ ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್, ನಿಮ್ಮ ಬೈದಿ ತಪ್ಪಾಯ್ತು ಸರ್. ಯು ಕಂಟಿನ್ಯೂ. ಸರ್ ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ದಯವಿಟ್ಟು ಸರ್, ನಮ್ಮಮ್ಮ ಕಾಯ್ತಾ ಇರ್ತಾರೆ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಬಂದೇರಾ? ಯಾರೋ ನೀನು? ನಿಜ ಹೇಳು, ಯಾರೋ ನೀನು? ನನ್ನ ಯಾಕೋ ಕೊಲ್ಲಕ್ ನೋಡ್ತಿದ್ಯಾ? ನಾನು ಆ ಬೇಸ್ಮೆಂಟಲ್ಲಿ ನೋಡಿದ ಹೆಣ ಯಾರ್ದು? ಅವ್ರನ್ನ ಯಾಕೆ ಸಾಯಿಸ್ದೆ? ಹೇಳೋ ಹೇಳೋ. ಸರಿ
ಹೇಳ್ತೀನಿ. ನಾನೊಬ್ಬ ಕಳ್ಳ ಈ ಮನೆ ಕಳ್ತನ ಮಾಡಬೇಕು ಅಂತ ಬಂದೆ. ಕಳ್ತನ ಮಾಡಿ ಓಡೋ ಟೈಮಲ್ಲಿ ಈ ಮನೆ ಓನರ್ ಬಂದಿದ್ದು ನೋಡಿ ಚಾಕು ಇಟ್ಕೊಂಡ್ಕೊಳ್ಳೋಕೆ ನೋಡ್ದ. ನಾನೊಬ್ಬ ಮನುಷ್ಯನೇ, ನನಗೂ ಬದುಕೋಕೆ ಆಸೆ ಇತ್ತು. ಅದಕ್ಕೆ ನಾನು ಮುಳಿಸ್ಕೊಳೋಗೋಸ್ಕರ ಅವನನ್ನು ಕೊಂದು ಬೇಸ್ಮೆಂಟಲ್ಲಿ ಆಗ್ದಷ್ಟೇ ಸರ್. ಮತ್ತೆ ಆ ಹೆಣದ ಮೇಲಿರೋ ಸೀರೆ? ನಂಗೆ ರಕ್ತ ಕಟ್ರೆ ಭಯ ಸರ್. ಅದಕ್ಕೆ ಅಲ್ಲೇ ಇರೋ ಬಟ್ಟೆ ಅವನ ಮೈ ಮೇಲೆ ಹಾಕಿ ರಕ್ತ ಮುಚ್ತೇವೆ ಸರ್. ಪರವಾಗಿಲ್ಲ, ಒಳ್ಳೆ ಕತೆಗಾರ ನೀನು. ಸರ್ ನಾನು ಯಾಕೆ ಸರ್ ಸುಳ್ಳು ಹೇಳಿ? ಇದೇ ಸರ್ ನಡೆದಿತ್ತು. ಏನಕ್ಕೋ ನಗ್ತಿದ್ಯಾ? ಏನಕ್ಕೋ ನಗ್ತಿದ್ಯಾ? ಹೋಗು ಬಾಗಲ್ತಿ, ನಿನಗೆ ಗೊತ್ತಾಗುತ್ತೆ. ಸರಿಯಾಗಿ ಹೇಳು, ಯಾರು ಬಂದಿರೋದು? ಮನೆಯವ್ರು ಬಂದ್ರು ಅನ್ಸುತ್ತೆ. ಅದಕ್ಕೆ ನೀನ್ ಯಾಕೋ ನಗ್ತಿದ್ಯಾ? ನಾನ್ ಸೇಫ್ ಆದ್ನಲ್ಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಬೋಳಿ ಮಗನೇ, ಮಾಡೋದೆಲ್ಲ ಮಾಡಿ ಏನೋ ಮಾತಾಡ್ತಿದ್ಯಾ ನೀನು? ಬಾಯಿಗೆ ಬಂದಂಗೆ ಮಾತಾಡ್ತಾವ ನಾನಲ್ಲ, ನೀನು. ನಿಜನೇ ಹೇಳ್ತಾ ಇದ್ದೀನಿ. ಇವಾಗ ಅವ್ರ ಒಡೆ ಬಂದು ನೋಡಿದ್ರೆ ಸಿಗಾಕೊಳ್ಳೋದು ನಾನಲ್ಲ, ನೀನು. ನಾನ್ ಸಿಗಾಕೋತೀನ? ಅದೆಂಗೋ? ಇವಾಗ ಅವ್ರ ಒಡೆ ಬಂದು ನೋಡಿದಾಗ ನಿನ್ನ ಕೈಯಲ್ಲಿ ಚಾಕು ಇದೆ, ನನ್ನ ಕೈ ಕಟ್ಟಿದೆ, ಕೆಳಗಡೆ ಒಂದು ಶವ ಬಿದ್ದಿದೆ. ಎಂತ ದೊಡ್ಡ ಆದರೂ ಕೊಲೆಗಾರ ನೀನೇ ಅಂತ ಕಂಡು ಹಿಡಿತಾರೆ. ಸೊ ಅದಕ್ಕೆ ನನ್ನ ಮಾತು ಕೇಳು, ನನ್ನ ಕಟ್ಬಿಟ್ಟು ಇಬ್ಬರು ಓಡೋಟೋಗ್ಬಿಡೋಣ. ಅಮ್ಮ ಬೇರೆ ಹೋಗ್ತಾರೆ, ಅಮ್ಮ ಕೈ ನನಗೆ ಇಷ್ಟ ಇಲ್ಲ. ಪ್ಲೀಸ್ ನನ್ನ ಕಟ್ಬಿಟ್ಟು. ನೀನು ಎಷ್ಟು ಮಾಡ್ತಿದ್ದೀರ? ಯೋಚನೆ ಮಾಡೋಕ್ಕೆ ಬಾ ಕಟ್ಟಿಸು, ಬಾ ಕಟ್ಟಿಸು. ನಾನು ಹೆಂಗೆ ಬಂದು ಹಂಗೆ ಬಾ ಪ್ಲೀಸ್. ಅಮ್ಮ ಬೇರೆ ಹೋಗಿ ಬಾ ಕಟ್ಟಿಸು. ನಾನ್ ಸಿಗಾಕೊಂಡ್ರು ಪರವಾಗಿಲ್ಲ. ಯಾರು ಈ ಊರಲ್ಲಿ ಈ ಥರ ಮಾಡ್ತಿರೋದು? ಅದು ಸಾಯಿಸಿ ಮೃತದೇಹದ ಮೇಲೆ ಸೀರೆ ಉಡ್ತಾನ. ಸಮಥಿಂಗ್ ಇಸ್ ಫಿಶಿಂಗ್. ಕಾಫಿ ಚೆನ್ನಾಗಿತ್ತ ಕಿರಣ್? ಯಾರೋ ನೀನು? ನಿಮ್ಗೊಂದು ಕತೆ ಹೇಳ ಕಿರಣ್. ನೀವೊಂದು ಕೊಲೆ ಮಾಡ್ತಾ ಇದ್ದೀರಾ. ಆಗ ನೀವು ಕೊಲೆ ಮಾಡೋದನ್ನು ಯಾರೋ ಬಂದೋಗ್ಬಿಟ್ಟು, ಆಗ ನೀವೇನು ಮಾಡ್ತೀರಾ? ಒಂದು ಬಿಟ್ಬಿಡೋದು, ಇಲ್ಲ ಪ್ರಾಣ ತೆಗ್ಬಿಡೋದು.
ನಿಮಗೆ ಈ ಮಿಲ್ವಾಕಿ ಕ್ಯಾನಬಲ್ ಅಥವಾ ಮಿಲ್ವಾಕಿ ಮಾನ್ಸ್ಟರ್ ಯಾರು ಅಂತ ಗೊತ್ತಾ? ಈ ಪ್ರಕೃತಿದು ಒಂದು ಬ್ಯೂಟಿ ಏನು ಗೊತ್ತಾ ಕಿರಣ್? ಪ್ರತಿ ಒಂದು ಜೀವಿನೂ ಇನ್ನೊಂದು ಜೀವಿನ ಹತ್ರ ಸೇರಿಸೋದು